ನಮಸ್ಕಾರ ಗುರುವೆ, ಎಲ್ರಿಗೂ ಗುಡ್ ಮಾರ್ನಿಂಗ್. ನೆನ್ನೆ ಅಷ್ಟೇ ಚಿಟ್ಕೂಲಿಂದ ರಿಕಾಂಗ್ಪಿಯೋಗಿ ಬಂದೆ. ಯಾಕಂದರೆ ಇಲ್ಲಿಂದ ನೆಕ್ಸ್ಟ್ ನಾನು ಹೋಗ್ತಿರುವಂಥದ್ದು ಕಾಜಾ ಕಡೆಗೆ ಹೋಗ್ಬೇಕಂದ್ರೆ ಮತ್ತೆ ನಾವು ರಿಕಾಂಗ್ಪಿಯೋಗೆ ಬಂದು ಹೋಗ್ಬೇಕು. ಅದು ದಿನದಲ್ಲಿರೋದೇ ಒಂದೇ ಬಸ್ಸು, ಅದು ಈ ಒಂದು ಬಸ್ಸು. ಸುಮಾರು ಬೆಳಗಿನ ಜಾವ 6:30 ಬರುತ್ತೆ. ಇಲ್ಲಿಂದ ಬಿಡೋಷ್ಟಕ್ಕೆ ಒಂದು 7:30 ಆಗುತ್ತೆ. ಈಗಾದರೆ ಈ ಒಂದು ಬಸ್ನಲ್ಲಿ ನಾನು ಹೋಗ್ತಾ ಇದ್ದೀನಿ ಗ್ಯೂ ಮಾನೆಸ್ಟ್ರಿ ಅಂತ. ಆ ಒಂದು ಮಾನೆಸ್ಟ್ರಿ ತಲುಪಬೇಕಂತಂದರೆ ಸುಮಾರು 10 ಕಿಲೋಮೀಟರ್ ಟ್ರಕ್ ಮಾಡ್ಕೊಂಡು ಹೋಗಬೇಕು. ಬನ್ನಿ, ಈಗಾದರೆ ಈ ಒಂದು ಬಸ್ನಲ್ಲಿ ಜರ್ನಿನ ಶುರು ಮಾಡ್ತೀನಿ. ಹೀಗಾದರೆ ಟೈಮ್ ಸುಮಾರು 3:30 ಆಯಿತು. ಈಗಾದರೆ ನಾನು ಬಂದಿದ್ದೀನಿ ಗ್ಯೂ ಮಾನೆಸ್ಟ್ರಿಗೆ ಹೋಗುವಂಥ ಆರ್ಚ್ ಹತ್ರ. ಬಟ್ ಇದಕ್ಕಿಂತ ಮುಂಚೆ ಒಂದು 5 ಕಿಲೋಮೀಟ್ರ್ ಮುಂದೆ ಹೊರಟೋಗಿದೆ. ಹರ್ಲಿಂಗ್ ಅನ್ನೋ ಒಂದು ಕಡೆ ಮಾತ್ರ ಸ್ಟಾಪ್ ಕೊಡ್ತಾರೆ, ಇಲ್ಲಿ ಕೊಟ್ಟಿರಲಿಲ್ಲ. ಸೊ ಅಲ್ಲಿಂದ ಹೆಂಗಪ್ಪ ಬರೋದು 5 ಕಿಲೋಮೀಟ್ರ್ ನೋಡ್ರಿ, ಈ ಥರ ಲೊಕೇಶನ್ 5 ಕಿಲೋಮೀಟ್ರ್ ಹೆಂಗೆ ಬರೋದು? ಸೊ ತುಂಬ ಕಷ್ಟ ಆಗ್ತಿತ್ತು, ಮತ್ತು ಅಲ್ಲಿ ಸ್ಟೇನೂ ಇಲ್ಲ. ಸೊ ಹಾಗಾಗಿ ಅವಾಗ ನಮಗೆ ಅವಿನಾಶ್ ಅವರು ಸಿಕ್ಕಿ ಇವರು ಈ ಒಂದು ಕಾರ್ನಲ್ಲಿ ಡ್ರಾಪ್ ಮಾಡಿದ್ರು. ಸೊ ಆಲ್ಮೋಸ್ಟ್ ಈಗ ಒಂದು 5 ಕಿಲೋಮೀಟರ್ಸ್ ಬಿಟ್ಟಿದ್ದಾರೆ. ಭಯ್ಯ, ಥ್ಯಾಂಕ್ ಯು ಭಯ್ಯ. कोई नहीं आप लोग भी आइए स्पीति घूमने. ಹಾಂ, मैं बोलता. ओके ಸೊ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ, ಯಾಕಂದರೆ ಈಗ ಅಷ್ಟು ದೂರ ಬಿಟ್ಕೊಟ್ಟವ್ರೆ. ಇನ್ನು ಇಲ್ಲಿಂದ 8 ಕಿಲೋಮೀಟರ್ ಟ್ರಕ್ ಮಾಡ್ಕೊಂಡು ಹೋಗಬೇಕು. ಆ್ಯಂಡ್ ಭಯ್ಯ, ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು. ಸೊ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಿ. ಈಗಾದರೆ ನಾನು ನೋಡ್ತಾ ಇದ್ದೀನಿ ಗ್ಯೂ ಮಾನೆಸ್ಟ್ರಿಗೆ. ಈಗಾದರೆ ಬನ್ನಿ ಎಂಟ್ರಿ ತಗೊಳ್ಳೋಣ ಗ್ಯೂ ಮಾನೆಸ್ಟ್ರಿಗೆ. ಗ್ಯೂ ಮಾನೆಸ್ಟ್ರಿಗೇನೋ ಎಂಟ್ರಿ ತಗೊಂಡಾಯ್ತು. ಈಗ ಇಲ್ಲಿಂದ ಸುಮಾರು 8 ಕಿಲೋಮೀಟರ್ ಟ್ರಕ್ ಮಾಡ್ಕೊಂಡು ಹೋಗ್ಬೇಕು. ಮಾತ್ರ ನಾರ್ಮಲಾಗಿ ಐತೆ ಅಂದರು ರೋಡು. ಸೊ ನಾರ್ಮಲ್ ಆಗಿದ್ರೆ ಏನು ಕಷ್ಟ ಆಗಲ್ಲ. ಹೆಂಗಾದರೂ ಇವಾಗೇನು ಜಸ್ಟ್ ಟ್ರಾವೆಲಿಂಗ್ ಅಲ್ವಾ, ಸಂಜೆ ಆದರೂ ಪರವಾಗಿಲ್ಲ, ಆರಾಮಾಗಿ ಹೋಗಿ ಸ್ಟೇ ಮಾಡಿ ನಾಳೆ ಮಾರ್ನಿಂಗ್ ಎಕ್ಸ್ಪ್ಲೋರ್ ಮಾಡ್ಬೋದು. ಆದರೆ ಇನ್ಕ್ಲೈನ್ ಇತ್ತು ಅಂದರೆ ನಿಜ ಸಖತ್ ಕಷ್ಟ ಆಗುತ್ತೆ. ಯಾಕಂದರೆ ಈಗ ಆಲ್ಮೋಸ್ಟ್ ನಾನು 11,000 ಫೀಟು ಮೇಲಿರುವಂಥದ್ದು ಸಮುದ್ರದ ಲೆವೆಲಿಂದ. ಕಾರ್ಗಳಾದರೆ ಹೋಗ್ತೈತೆ, ನೋಡೋಣ. ಯಾರನ್ನ ಡ್ರಾಪ್ ಕೇಳ್ತೀನಿ, ಸಿಕ್ಕಿದ್ರೆ ಡ್ರಾಪಲ್ಲಿ ಹೋಗಬೇಕು. ಅಕಸ್ಮಾತ್ ಯಾರು ನಿಲ್ಲಿಸಿಲ್ಲ ಅಂತಂದರೆ ನಡ್ಕೊಂಡು ಹೋಗ್ಬೇಕು. ಆದರೆ ಈ ಒಂದು ಜರ್ನಿಲಿ ಇನ್ನೂ ಖುಷಿ ಆಗ್ತಾ ಇರೋದು ನೋಡ್ರಿ, ಲೊಕೇಶನ್ ಮಾತ್ರ ಸೂಪರ್ ಆಗೈತೆ. ಗೈಸ್, ಫೈನಲಿ ಆದರೆ ಈಗ ನಾನು ಬಂದಿದ್ದೀನಿ ಗ್ಯೂ ಮಾನೆಸ್ಟ್ರಿ ವಿಲೇಜ್ಗೆ. ಇಲ್ಲಿವರೆಗೂ ನನ್ನ ಡ್ರಾಪ್ ಮಾಡಿದ್ದು ಆಲ್ಮೋಸ್ಟ್ 7 ಕಿಲೋಮೀಟರ್ಸು ಬಂದು ನಮ್ಮ ಇಂಡಿಯನ್ ಆರ್ಮಿ. ಅದಕ್ಕಿಂತ ಮುಂಚೆ ಬಂದಂಥ ಒಂದಷ್ಟು ಕಾರ್ಗಳನ್ನ ಡ್ರಾಪ್ ಕೇಳಿದೆ, ಬಟ್ ಯಾರೂ ಲಿಫ್ಟ್ ಕೊಟ್ಟಿಲ್ಲ. ಸೊ ನಾನು ಹೋಗ್ತಾ ಇದ್ದು ನೋಡಿ ನಿಲ್ಲಿಸ್ಬಿಟ್ಟು ನನಗೆ ಡ್ರಾಪ್ ಕೊಟ್ಟರು. ಅವ್ರ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಅವ್ರಿಗೇನೋ ತೊಂದರೆ ಆಗುತ್ತಂತೆ. ಸೊ ಹಾಗಾಗಿ ಅವ್ರದ್ದು ವೀಡಿಯೋ ಮಾಡಿಲ್ಲ. ಬಟ್ ಅವ್ರ ಹತ್ರ ಆ ಒಂದು 10-15 ನಿಮಿಷದ ಏನೋ ಟೈಮ್ ಸ್ಪೆಂಡ್ ಮಾಡಿದೆ. ತುಂಬಾ ಖುಷಿ ಆಯಿತು. ಹೇಳ್ತಾಯಿದ್ರು ಇನ್ನೂ ಬೇರೆ ಪ್ಲೇಸಸ್ಗಳೈತೆ, ವಿಸಿಟ್ ಮಾಡು, ಈ ಥರ ಲೊಕೇಶನ್ ಐತೆ ಅಂತೆಲ್ಲ ಹೇಳಿ ಮೋಟಿವ್ ಮಾಡಿದ್ರು. ಆ್ಯಂಡ್ ತುಂಬಾ ಖುಷಿ ಆಯಿತು ಅವ್ರನ್ನ ಮೀಟ್ ಮಾಡಿದ್ದಕ್ಕೆ. ಕಾಣಿಸ್ತಿದೆಯಲ್ಲ, ವೆಲ್ಕಮ್ ಟು ಗ್ಯೂ ಮಾನೆಸ್ಟ್ರಿ. ಸೊ ಇದೇ ಆ ವಿಲೇಜು. ಇಲ್ಲೆಲ್ಲ ಬಂದು ಹೋಮ್ ಸ್ಟೇಗಳಿರ್ತವೆ, ಬಟ್ ಆದರೆ ತುಂಬ ಕಾಸ್ಟ್ಲಿ. ಸುಮಾರು 1,500 2,000ವರೆಗೂ ಕೇಳ್ತಾರೆ.
ಸೊ ಅದಕ್ಕೆ ನಾನೇನ್ ಅನ್ಕೋತಾ ಇದ್ದೀನಿ ಅಂದ್ರೆ ಗ್ಯೂ ಮಾನೆಸ್ಟ್ರಿನ ಈಗ ವಿಸಿಟ್ ಮಾಡ್ಬಿಟ್ಟು ಇಲ್ಲೇ ಎಲ್ಲಾದ್ರೂ ಟೆಂಟ್ ಹಾಕೋಣ ಅನ್ಕೊಂಡೆ. ಅದು ಪಾಪ ನಮ್ಮ ಇಂಡಿಯನ್ ಆರ್ಮಿ ಅವರೇ ಹೇಳಿದ್ರು, ಒಂದ್ 2-3 ಲೊಕೇಶನ್ ತೋರಿಸಿದಾರೆ. ಆ ಒಂದು ಜಾಗದಲ್ಲಿ ಟೆಂಟ್ ಹಾಕ್ಬಿಟ್ಟು ಅಲ್ಲಿ ಸ್ಟೇ ಮಾಡಿ ನಾಳೆ ಆದ್ರೆ ಮಾರ್ನಿಂಗು ಇಲ್ಲಿಂದ ಯಾರ್ಕೆಲ್ಲಾದ್ರೂ ಲಿಫ್ಟ್ ತಗೊಂಡು ಸೀದಾ ಆ ಆರ್ಚ್ ಹತ್ರ ಹೋದ್ರೆ ಅಲ್ಲಿ ಬಸ್ ಸಿಗುತ್ತೆ ಸುಮಾರು 2 ಗಂಟೆಗೇನೋ. ಸೊ ಹಾಗಾಗಿ ಇವಾಗ ವಿಸಿಟ್ ಮಾಡ್ಬಿಟ್ರೆ ನಾಳೆ ದಿನ ನನ್ಗೆ ತೊಂದರೆ ಇರಲ್ಲ, ಆರಾಮಾಗಿ ನಾಳೆ ಸ್ವಲ್ಪ ರೆಸ್ಟ್ ಮಾಡಿ ಬೆಳಗ್ಗೆ ಜಾಬ ಆರಾಮಾಗಿ ಹೊರಡ್ಬೋದು. नमस्ते. नमस्ते। क्या आप पैदल आया? पैदल क्यों? मोनेस्ट्री चलने के लिए. बाइक मान बाइक नहीं है, घर में है. अच्छा मैं बस में आया, लिफ्ट मांगे उधर से लिफ्ट मांगे जो इधर से उधर. होम से मिलता है माँ इधर. कितने? कितना था? पता नहीं कितने होगा, रेट पता नहीं। ओके, देखूंगी. उधर ही टेंट लगाने के लिए होता है ऊपर कल तो यहाँ नीचे टेंट लगाया है। नीचे. हाँ पार्किंग कहना हाँ, वहाँ हाँ। के नीचे। ठीक है माँ. वैसे तो ऊपर नहीं लगाना, कल तो कोई एक लगाया है। हाँ, अभी ओपन है ना मोनेस्ट्री. ऊपर नहीं, आज सब आदमी वहाँ है, वहाँ है. वहाँ पूजा हो रहा है ना। ओके ओके, आप जाइए वीडियो कीजिए। ठीक है माँ, आता हूँ. ऐसे। झूले. ಈ ಒಂದು ವಿಲೇಜ್ ಅಲ್ಲಿ ಅಮ್ಮಮ್ಮ ಅಂದ್ರೆ ಬಂದು 30 ಮನೆ ಇರ್ಬೋದು. ಅದ್ರಲ್ಲಿ ಒಂದು 6-7 ಹೋಮ್ ಸ್ಟೇನೆ. ಬಟ್ ವೆದರ್ ಮಾತ್ರ ಚೆನ್ನಾಗೈತೆ, ನೋಡ್ಬೋದು. ಇಂಥ ಬೇಸಿಗೆಲ್ಲೂ ಗ್ರೀನರಿ ಐತೆ. ಆಕ್ಚುಲಿ ಸರ್ ಹೇಳ್ತಾ ಇದ್ರು, ಅಂದ್ರೆ ಆರ್ಮಿದವರು, ಏನಾದ್ರೂ ಮಳೆ ಆದ್ಮೇಲೆ ಬಂದ್ರೆ ಅಲ್ಲಿ ಕಾಣಿಸ್ತಿದ್ಯಲ್ಲ ಬೆಟ್ಟ ಗುಡ್ಡಗಳು, ಅವೆಲ್ಲ ಫುಲ್ಲು ಗ್ರೀನ್ ಆಗಿರುತ್ತಂತೆ, ನೋಡಕ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ರು. ಅಂಡ್ ಸಕ್ಕ ಸುಸ್ತಾಗ್ತಾ ಇದೆ ಗುರು. ಇನ್ನು ನೋಡ್ರಿ ಅಲ್ಲಿಗೆ ಹೋಗ್ಬೇಕು, ಅದೇ ಗ್ಯೂ ಮಾನೆಸ್ಟ್ರಿ. ಗಾಯ್ಸ್, ಈ ಒಂದು ಹಿಮಾಚಲ್ ಪ್ರದೇಶಲ್ಲಿ ವೆದರ್ ಹೆಂಗ್ ಚೇಂಜ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಇಷ್ಟೊತ್ತು ಏನು ಬಿಸಿಲಿತ್ತು, ಟೈಮ್ ಇವಾಗ ಸುಮಾರು 4 ಗಂಟೆ ಆಯ್ತು. ಹಾಗೆ ನೋಡ್ರೆ ಮಳೆ ಬರಂಗಾಗಿ ಸುಮಾರು ಒಂದು 6-6:30 ತರ ಆಗೋಗೈತೆ. ಕಾಣಿಸ್ತಿದ್ಯಲ್ಲ ಆ ಗುಡ್ಡನ್ ದಾಟಿದ್ರೆ ನೆಕ್ಸ್ಟು ಟಿಬೆಟ್ ಗುರು. ಒಟ್ನಲ್ಲಿ ಟ್ರಾವೆಲಿಂಗ್ ಸ್ಟಾರ್ಟ್ ಮಾಡೋದ್ಮೇಲಿಂದ ಈಗಾಗ್ಲೇ ಪಾಕಿಸ್ತಾನ್ ಬಾರ್ಡರ್ ನೋಡಾಯ್ತು, ಈಗ ಟಿಬೆಟ್ ಬಾರ್ಡರ್ ನೋಡ್ತಾ ಇದ್ದೀನಿ. ಆ ಒಂದು ಬಾರ್ಡರ್ನ ಟಾರ್ ಅಂತಾರೆ. ಟಾರ್ ಅಂದ್ರೆ ಟಿಬೆಟ್ ಆಟೋನಮಸ್ ರೀಜನ್ ಅಂತ. ಸೊ ಇಲ್ಲಿಂದ ಸುಮಾರು ಒಂದು 14 ಕಿಲೋಮೀಟರ್ ಇರ್ಬೋದು ಏನೋ ಆ ಟಿಬೆಟ್ ರೋಡು. ಅದನ್ನ ದಾಟ್ತು ಅಂದ್ರೆ ನಮ್ಗೆ ಸಿಗದೆ ನಮ್ಗೆ ಟಿಬೆಟ್. ಗುರುವೆ, ಫೈನಲಿ ಈಗಾದ್ರೆ ನಾನಿದ್ದೀನಿ ಗ್ಯೂ ಮಾನೆಸ್ಟ್ರಿಲಿ. ಈ ಒಂದು ಜಾಗಕ್ಕೆ ಬರಕ್ಕೆ ನಾನು ಯಾಕೆ ಅಷ್ಟು ಇಷ್ಟಪಟ್ಟು ಅಷ್ಟು ಕಷ್ಟ ಇದ್ರು ಬಂದೆ ಅಂದ್ರೆ, ಈ ಒಂದು ಊರಿಗೆ ಒಳ್ಳೇದಾಗ್ಲಿ ಅಂತ ಇಲ್ಲಿರುವಂತ ಒಬ್ರು ಮಾಕು ಸುಮಾರು 500 ವರ್ಷಗಳ ಹಿಂದೆ ಜೀವಂತವಾಗಿ ಸಮಾಧಿ ಆಗ್ತಾರೆ.
ಆ ಮಾಂಗ್ ನ ಹೆಸರು ಬಂದು ಸಾಂಗ ತೆನ್ಜಿ ಅಂತ. ಅವರು ತಮಗ್ ತಾಮೇ ಸ್ವತಃ ಸೆಲ್ಫ್ ಮೊಮಿಫಿಕೇಶನ್ ಆಗ್ತಾರೆ. ಏನ್ ಈ ಒಂದು ಲಾಹೋಲ್ ಅನ್ನೋ ಒಂದು ವಿಲೇಜ್ ಅಲ್ಲಿ ತುಂಬಾ ಕೇಡುಗಳಾಗ್ತಾ ಇರುತ್ತೆ. ಸುಮಾರು 530 ವರ್ಷಗಳ ಹಿಂದೆ ಆ ಟೈಮಲ್ಲಿ ಈ ಒಂದು ಊರಿಗೆ ಒಳ್ಳೇದಾಗ್ಲಿ ಅಂತ ತಮಗ್ ತಾವೇ ಮಮ್ಮಿ ಆಗ್ಬೇಕು ಅಂತ ನಿರ್ಧಾರ ತಗೋತಾರೆ. ಆ ನಿರ್ಧಾರ ತಗೊಂಡ್ಮೇಲೆ ಅವ್ರು ಏನ್ ಮಾಡ್ತಾರೆ, ತಿನ್ನೋ ಆಹಾರ ಆಗಿರ್ಬೋದು, ಪ್ರತಿಯೊಂದು ಪ್ರಾಪರ್ ಡಯಟ್ ಅಲ್ಲಿ ಇರ್ತಾರೆ. ಯಾವ ರೀತಿ ಅಂದ್ರೆ ಕಾಳುಗಳಾಗಿರ್ಬೋದು, ಸೊಪ್ಪುಗಳಾಗಿರ್ಬೋದು, ಎಷ್ಟು ಬೇಕು ಅಷ್ಟೇ ಊಟನ ತಿಂತಾರೆ. ಜೊತೆಗೆ ಸ್ವಲ್ಪ ವಿಷಾನು ಸೇವಿಸ್ತಾ ಇರ್ತಾರೆ. ಈ ರೀತಿ ಇರ್ಬೇಕಾದಾಗ ಒಂದು ಸರ್ಟನ್ ಟೈಮ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ಗೊತ್ತಾಗುತ್ತೆ ಇನ್ನೇನು ಸಾವು ಬರ್ತಿದೆ ಅಂತ. ಅಂತ ಟೈಮಲ್ಲಿ ಏನ್ ಮಾಡ್ತಾರೆ, ಭೂಮಿಯೊಳಗೆ ಅವ್ರು ಜೀವಂತವಾಗಿದ್ದಾಗೆ ಸಮಾಧಿ ಮಾಡಿಸ್ಕೊಂಡಾದ್ಮೇಲೆ ಅದ್ರೊಳಗಡೆ ಒಂದು ಗಂಟೆನೂ ಇಟ್ಟಿರ್ತಾರೆ. ಸೊ ಅವ್ರು ಏನಾನ ಗಂಟೆ ಶಬ್ದ ಬಾರಿಸ್ತಿದ್ರೆ ಅವರು ಜೀವಂತವಾಗಿರ್ತಾರೆ ಅಂತ. ಸೊ ಅವ್ರೇನ ಗಂಟೆ ಬಾರಿಸಿಲ್ಲ ಅಂತಂದ್ರೆ ಸತ್ತಿದ್ದಾರೆ ಅಂತ. ಹಂಗೆ ಈ ಒಂದು ಸಾಂಗತೆನ್ಸಿಯ ಮಾಂಕು ಈ ಒಂದು ಊರಿಗೋಸ್ಕರ ತಮ್ಮ ಪ್ರಾಣನ ತ್ಯಾಗ ಮಾಡಿ ಸೆಲ್ಫ್ ಮಮ್ಮಿ ಆಗಿದ್ದಾರೆ. ಈ ಒಂದು ಸಾಂಗತೆನ್ಸಿಯ ಬಾಡಿ ಯಾವಾಗ ಸಿಗುತ್ತೆ ಅಂತಂದ್ರೆ ಸುಮಾರು 1975ರಲ್ಲಿ ಈ ಒಂದು ಸ್ಮಿತಿಯ ಡಿಸ್ಟಿಕ್ ನಲ್ಲಿರುವಂತ ಲಾಹುಲಾ ವಿಲೇಜ್ ಅಲ್ಲಿ ಅರ್ಥಕ್ವೇಕ್ ಆಗುತ್ತೆ. ಸೊ ಆ ಟೈಮ್ ಅಲ್ಲಿ ಈ ಒಂದು ಮಾಂಕ್ ನ ಬಾಡಿ ಸಿಗುತ್ತೆ. ಅದನ್ನ ರಿಸರ್ಚ್ ಮಾಡಿದಾಗ ಗೊತ್ತಾಗುತ್ತೆ ಈ ಒಂದು ಊರಲ್ಲಿ ಏನು 106 ವರ್ಷಗಳ ಹಿಂದೆ ಮಾತಾಡ್ಕೊಂಡ್ ಬರ್ತಾ ಇರ್ತಾರೆ ಈ ತರ ಸಾಂಗತೆನ್ಸಿ ಅನ್ನೋರು ಈ ಒಂದು ಊರಿಗೋಸ್ಕರ ತಾವು ಮುಮ್ಮಿ ಆಗಿದ್ದಾರೆ ಅಂತ. ಸೊ ಆ ಒಂದು ರಿಸರ್ಚ್ ಅಲ್ಲಿ ಗೊತ್ತಾಗುತ್ತೆ ಇವರೇ ಅವರು ಅಂತ. ಈ ಒಂದು ಹ್ಯೂಮನಿಸ್ಟಿಕ್ ಬಂದ್ಮೇಲೆ ನನಗೇನ್ ನೀಟಾಗಿ ಅರ್ಥ ಆಯ್ತು ಅಂತಂದ್ರೆ, ಬೇರೆಯವ್ರಿಗೋಸ್ಕರ ಪ್ರಾಣ ಕೊಡೋದು ಒಂದ್ ಸೆಕೆಂಡ್ ನಲ್ಲಿ ಯೋಚನೆ ಮಾಡಿ ಕೊಟ್ಬಿಡ್ಬೋದು. ಬಟ್ ಒಂದು ಊರಿಗೋಸ್ಕರ ಜೀವಂತವಾಗಿ ಸಮಾಧಿ ಆಗೋದಿದೆಯಲ್ಲ, ಅದಕ್ಕೆ ನೆಕ್ಸ್ಟ್ ಲೆವೆಲ್ ಡಿಟರ್ಮಿನೇಷನ್ ಬೇಕು, ಮತ್ತೆ ಮೈಂಡ್ ಕಂಟ್ರೋಲ್ ಅನ್ನೋದು ಬೇಕಾಗುತ್ತೆ. ಸೊ ಅದು ಅಷ್ಟು ಸುಲಭ ಅಲ್ಲ ಜೀವಂತ ಸಮಾಧಿ ಅಂತಂದ್ರೆ, ಯೋಚನೆ ಮಾಡಿ. ಸೊ ಆ ರೀತಿಯಾಗಿ ಈ ಒಂದು ಊರಿಗೋಸ್ಕರ ತಮ್ಮ ಜೀವನನ ತ್ಯಾಗ ಮಾಡಿದಾರಲ್ಲ ಆ ಸಾಂಗತೆನ್ಸಿಯರ್ಗೆ, ಅವ್ರಿಗೊಂದು ಸಲ್ಯೂಟ್ ಹೇಳ್ತೀನಿ. ಗೈಸ್, ಈಗಾದ್ರೆ ಗ್ಯೂ ಮಾನಿಸ್ಟ್ರಿ ನೋಡ್ಕೊಂಡು ನಾನು ಹೋಗ್ತಾ ಇದ್ದೆ ಲಾಹೋಲಾ ವಿಲೇಜ್ ಕಡೆಗೆ. ಹೋಗ್ತಾ ಇರ್ಬೇಕಾದಾಗ ಐಫೋನಲ್ಲಿ ಟೈಮ್ ಎಷ್ಟು ನೋಡೋಣ ಅಂತ ನೋಡ್ಬಿಟ್ಟು ಶಾಕ್ ಆಗೋದೆ. ಅದ್ರಲ್ಲಿ 7:15 ತೋರಿಸ್ರೆ ಈ ವಾಚ್ ಅಲ್ಲಿ 5 ಗಂಟೆ ತೋರಿಸ್ತಾ ಇದೆ. ಸೊ ನನಗೆ ಅರ್ಥ ಆಗಿದ್ದು ಏನಂತಂದ್ರೆ, ನಮ್ ಟೈಮ್ ಬಂದು ಚೀನಾ ಟೈಮ್ಗೂ 2.5 ಗಂಟೆ ಡಿಫ್ರೆನ್ಸ್ ಇದೆ. ಆಲ್ಮೋಸ್ಟ್ ಬಾರ್ಡರ್ ಅಲ್ಲಿ ಇರೋದ್ರಿಂದ ಇಲ್ಲಿ ಚೈನಾದ ಟೈಮ್ ತೋರಿಸ್ತಾ ಇದೆ. ಗೈಸ್, ಆಕ್ಚುಲಿ ಏನಂದ್ರೆ ಇಲ್ಲಿಂದ ಆಚೆಗೆ ಕಾಜಾಗ್ ಹೆಂಗ್ ಹೋಗ್ಬೇಕಂತ ಯೋಚನೆ ಮಾಡ್ತಾ ಇದ್ದೆ, ಇಲ್ಲೇ ಕ್ಯಾಂಪ್ ಮಾಡೋಣ ಅಂತ. ಬಟ್ ಆಲ್ಮೋಸ್ಟ್ 11,000 ಫೀಟ್ ಮೇಲೆ ಇರೋದ್ರಿಂದ ಫುಲ್ ಮೈನಸ್ ಸಖತ್ ಚಳಿ ಹೊಡಿತಾ ಇತ್ತು, ಸಖತ್ ತಲೆ ಕೆಟ್ಟೋಗಿತ್ತು. ಅಂತ ಟೈಮಲ್ಲಿ ಅವಾಗೆ ನನ್ ಬ್ಲಾಗ್ ಮಾಡ್ತಾ ಇರ್ಬೇಕಾದಾಗ ಗಾಯ್ಸ್ಗಳು ಸಿಕ್ಕಿದ್ರು. ಸೊ ಇವಾಗ ಇವ್ರ ಜೊತೆ ನಾನು ಹೋಗ್ತಾ ಇದ್ದೀನಿ ಕಾಜಾ ಕಡೆಗೆ. ಗೈಸ್, ಫೈನಲಿ ಈಗಾದ್ರೆ ನಾನ್ ರೀಚ್ ಆಗಿದ್ದೀನಿ ತಾಬೋಗೆ. ಬಟ್ ಇಲ್ಲಿ ಬಂದ್ಮೇಲೆ ನಮ್ ಇಡೀ ಗ್ಯಾಂಗೆ ಸಿಕ್ಕೈತೆ ನೋಡ್ರಿ. ಸೊ ಇವತ್ ನೈಟು ಇವ್ರ ಜೊತೆ ಸೊ ಇವತ್ತಾದ್ರೆ ಯಾ ಡಾಲಿಗೆ ಇವತ್ತಾದ್ರೆ ನಾನ್ ಸ್ಟೇ ಆಗ್ತೀನಿ ಇವ್ರಗಳ ಜೊತೆ. ಅದು ಎಲ್ಲಿ ಗೊತ್ತಾ, ತಾಬೋದ ಎಲಿಪ್ಯಾಡ್ ಮೇಲೆ. ಸೊ ಬಾಯ್ ಸಬ್ ಲೋಗ್ ಹಾಯ್ ಬೋಲು. ಸೊ ಇವತ್ತಾದ್ರೆ ಇವ್ರ ಜೊತೆ ಈ ಒಂದು ಎಲಿಪ್ಯಾಡ್, ಅದು ತಾಬೋದಲ್ಲಿರುವಂತ ಈ ಜಾಗದಲ್ಲಿ ಸ್ಟೇ ಆಗ್ತೀನಿ. ಅಂಡ್ ಇವರೆಲ್ಲ ಅಡಿಗೆ ಮಾಡ್ತಾರಂತೆ, ನೋಡ ಬನ್ನಿ, ಇನ್ನು ಕ್ರೇಜಿ ಆಗಿರುತ್ತೆ ಈ ಒಂದು ವ್ಲಾಗ್. ಗೈಸ್, ಈಗಾದ್ರೆ ನಾನು ಹೋಗ್ತಾ ಇದ್ದೀನಿ ಇವ್ರ ಜೊತೆ ಮಾರ್ಕೆಟ್ಗೆ. ಸೊ ಅಲ್ಗೋಗಿ ಇವತ್ತು ಅಡ್ಗೆಗೆ ಏನೇನ್ ಬೇಕು ಕೆಲವೊಂದಷ್ಟು ಸಾಮಗ್ರಿಗಳನ್ನ ತಗೊಬಂದು ಇಲ್ಲಿ ಅಡ್ಗೆ ಮಾಡ್ಬೇಕು. ಇವ್ರಿಗೊಂದು ಸ್ಪೆಷಲ್ ಡಿಶ್ ಮಾಡ್ಕೊಡ್ತೀನಿ ಅಂತಾನು ಹೇಳಿದೀನಿ. ಅದೇ ನಮ್ಮ ಬಡೂರ್ ಬಿರಿಯಾನಿ ಆಗಿರುವಂತ ಚಿತ್ರಾನ್ನ. ನೋಡೋಣ ಟೇಸ್ಟ್ ಹೆಂಗಿರುತ್ತೆ ಅಂತ ಅವರೇ ಹೇಳಿ. ಇವಾಗಾದ್ರೆ ಇವ್ರ ಜೊತೆ ಹೋಗ್ತಾ ಇದೀನಿ ಮಾರ್ಕೆಟ್ಗೆ. ಗೈಸ್, ಈಗಾದ್ರೆ ಏನು ಅಲ್ಲಿ ತಾಬು ವಿಲೇಜ್ಗೆ ಹೋಗಿ ನೀರೆಲ್ಲ ಎತ್ಕೊ ಬಂದ್ವಿ. ಈಗಾದ್ರೆ ನೋಡ್ರಿ ಟೆಂಟ್ ಎಲ್ಲ ನೀಟಾಗಿ ರೆಡಿ ಆಗೈತೆ, ಅಡ್ಗೆನೂ ರೆಡಿ ಆಯ್ತೈತೆ. ಬಟ್ ಈ ಒಂದು ಚಂದ್ರನ್ ವ್ಯೂ ಇದೆಯಲ್ಲ,
ನಿಜವಾಗ್ಲು ಗುರು ನೆಕ್ಸ್ಟ್ ಲೆವೆಲ್. ಯಾಕಂದ್ರೆ ನಿಮ್ಗೆ ಕಾಣಿಸ್ತಿಲ್ಲ ಅಲ್ಲಿರುವಂತ ಗುಡ್ಡಗಳಾಗಿರ್ಬೋದೆಲ್ಲ, ಬಟ್ ಈ ಒಂದು ಕಣ್ಣಿಂದ ನೋಡ್ತಾ ಇದೀನಲ್ಲ, ನಿಜವಾಗ್ಲು ಅದ್ಭುತವಾಗೈತೆ ಈ ಜಾಗ. ಈಗಾದ್ರೆ ಅಡ್ಗೆನ ರೆಡಿ ಮಾಡ್ತಾರೆ ಭಯ್ಯ. ಈಗಾದ್ರೆ ಮಾಡ್ತವ್ರೆ ಏನಂದ್ರೆ ದಾಲ್ ಫ್ರೈ ಜೊತೆಗೆ ಏನು ರೆಡಿಮೇಡ್ ಚಪಾತಿ, ಅದ್ರ ಜೊತೆಗೆ ಪನ್ನೀರು. ಸೊ ಟೆಂಟ್ ಎಲ್ಲ ರೆಡಿ ಆಗೈತೆ ಗೈಸ್. ಫೈನಲಿ ಆದ್ರೆ ಅಡಿಗೆ ಅಂತೂ ರೆಡಿ ಆಗ್ತೈತೆ. ಈಗಾದ್ರೆ ನೋಡ್ಬೋದು ಟೆಂಟ್ ಎಲ್ಲ ಹಾಕಿದೀವಿ. ಬಟ್ ಇದಕ್ಕಿನ್ನ ಕ್ರೇಜಿ ಥಿಂಗ್ ಏನಂತಂದ್ರೆ, ಕಾಣಿಸ್ತಿದ್ಯಾ ತಿಂಗಳು ಬೆಳಕು ಗುರು. ಆಕ್ಚುಲಿ ಮೊಬೈಲಲ್ಲಿ ಅಷ್ಟು ಕ್ಯಾಪ್ಚರ್ ಆಗಲ್ಲ, ಬಟ್ ನನ್ನ ಒಂದು ಕಣ್ಣಿಂದ ನೋಡ್ತಾ ಇದ್ದೀನಲ್ಲ, ಆ ಬೆಟ್ಟ ಗುಡ್ಡಗಳಾಗಿರ್ಬೋದು ಎಲ್ಲ ಹೆಂಗೆ ಅಂತಂದ್ರೆ ಸ್ಲ್ಯಾಟ್ ಆಗಿ ಅದ್ರ ಮೇಲೆ ಮರಳಿರೋದು. ಸೊ ಕೆಲವೊಂದು ಶಾರ್ಟ್ಸ್ ನ ಆದ್ರೆ ಏನೋ ಹಾಕ್ತೀನಿ, ಬಟ್ ನಿಜವಾಗ್ಲೂ ಹೇಳ್ತೀನಿ ತುಂಬಾ ಅದ್ಭುತವಾಗೈತೆ. ಫ್ರಮ್ ಎಲ್ಲಿಂದ ಗೊತ್ತಾ, ವ್ಯೋಮನಶ್ರೀಯಿಂದ ಏನ್ ತಾಬಕ್ ಬರ್ತೀವಲ್ಲ ಆ ರೋಡು ರಿಯಲ್ ಆಗಿ ಇವೆಲ್ಲ ದುರಂತರ ನೋಡಿತೀರಾ ಅನ್ಕೊಂಡಿದೀನಿ. ಅದ್ರಲ್ಲಿ ಗೆಹರಾವು ಅಂತ ಒಂದು ಸಾಂಗ್ ಬರುತ್ತಲ್ಲ, ಆಸ್ ಇಟ್ ಈಸ್ ಸೇಮ್ ಲೊಕೇಶನ್ ಈ ಒಂದ್ ಜಾಗದಲ್ಲಿ ನೋಡ್ಬೋದು. ನಿಜವಾಗ್ಲೂ ತುಂಬಾ ಖುಷಿ ಆಗ್ತೈತೆ ಈ ಒಂದು ಜರ್ನಿ ಮಾಡ್ತಿರೋದು, ಅದ್ರ ಜೊತೆಲೂ ಇವ್ರ ಜೊತೆ ಬಂದಿರೋದು. ಸೊ ಪಾಪ ನನಗೆ ಇಲ್ಲಿ ಸ್ಟೇ ಮಾಡಕ್ಕೆ ಟೆಂಟ್ ಆದ್ರೂ ಹಾಕೊಟ್ಟಿರ್ಬೋದು, ಅದ್ರ ಜೊತೆಗೆ ಅಡ್ಗೆ ಮಾಡ್ಕೊಡ್ತವ್ರೆ ಸ್ವಂತ. ನಾನು ಆಕ್ಚುಲಿ ಫಸ್ಟ್ ಹೇಳಿದ್ದೆ ನಮ್ಮ ಬಡವ್ರ ಬಿರಿಯಾನಿ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಹೇಳಿ, ಬಟ್ ಅಷ್ಟು ಟೈಮ್ ಇಲ್ಲ. ಹಾಗಾಗಿ ಏನೋ ಅವ್ರು ಕೊಡ್ತಿರೋ ಊಟನೇ ತಿನ್ಕೊಂಡು ಯಾವತ್ತಾದ್ರೂ ಇನ್ನೊಂದಿನ ಏನು ಅಮೃತ್ಸರ್ಗೆ ಹೋದಾಗ ಅವರೆಲ್ಲ ಸಿಗ್ತಾರತ್ತೆ. ಸೊ ಆ ಟೈಮ್ ಮಾಡ್ಕೊಡ್ತೀನಿ, ಅವಾಗಾದ್ರೆ ಅವ್ರು ಟೇಸ್ಟ್ ಮಾಡಿ. ಅಂಡ್ ತುಂಬಾ ಖುಷಿ ಆಗ್ತೈತೆ ಇವತ್ತು. ಸೊ ಬನ್ನಿ ಇವಾಗಾದ್ರೆ ಹೋಗಿ ಊಟ ಮಾಡ್ತೀನಿ ಗೈಸ್. ಈಗಾದ್ರೆ ಫೈನಲಿ ಊಟ ತಿಂತಾ ಇದೀನಿ. ಏನೇನ್ ಮಾಡೋರು ಅಂದ್ರೆ ನೋಡ್ರಿ, ಪನ್ನೀರು, ಚಪಾತಿ, ಹಪ್ಳ, ಇದ್ರ ಜೊತೆಗೆ ದಾಲು ಸಹ ಮಾಡವ್ರೆ. ಬಟ್ ತುಂಬಾ ಖುಷಿ ಆಗೋದು ಏನಂತಂದ್ರೆ ನೋಡ್ರಿ, ಎಷ್ಟೆಲ್ಲಾ ವ್ಯವಸ್ಥೆ ಮಾಡ್ಕೊಡ್ತಾವ್ರೆ. ಅದು ಹಿಚ್ ಮಾಡ್ಕೊಂಡು ಬರ್ತಾ ಇರೋದು. ನಾನೆಲ್ಲಿ ಬೆಂಗಳೂರು, ಸೊ ಇವ್ರು ಬಂದು ಪಂಜಾಬ್. ಬಟ್ ಆ ಟ್ರಾವೆಲ್ ಮಾಡ್ತಿರೋದಕ್ಕೆ ತುಂಬಾ ಜೋಶ್ ತುಂಬಿ ಈ ರೀತಿಯಾಗೆಲ್ಲ ಮಾಡ್ಕೊಡೋದಿದೆಯಲ್ಲ, ನಿಜವಾಗ್ಲೂ ಗ್ರೂಪ್ ಈ ತರದ್ದೆಲ್ಲ ಟ್ರಾವೆಲ್ ಅಲ್ಲಿ ಅಷ್ಟೇ ಸಾಧ್ಯ ಗೈಸ್. ಆಕ್ಚುಲಿ ಊಟ ಹೆಂಗಿತ್ತು ಅಂದ್ರೆ ಪಾಜೆ ಕಾನಾ ಕ್ಯಾಂಟ್. ಸೊ ಏನಂತ ಹೇಳಿದ್ರೆ ಅಂದ್ರೆ, ಅಣ್ಣ ಊಟ ಸಖತ್ತಾಗಿತ್ತು ಅಂತ, ಪಾಜಿ ಅಂದ್ರೆ ಅಣ್ಣ ಅಂತ, ಮತ್ತೆ ಏನು ಕಾನ ಅಂದ್ರೆ ಗೊತ್ತಲ್ಲ ಊಟ, ಕ್ಯಾಂಟ್ ಅಂತಂದ್ರೆ ತುಂಬಾ ಚೆನ್ನಾಗಿತ್ತು ಅಂತ. ಗೈಸ್ ಈಗಾದ್ರೆ ಎಲ್ಲಾರ್ದು ಊಟ ಆಯ್ತು. ಈಗ ಲಾಸ್ಟ್ ಏನಂತಂದ್ರೆ ಹಾಲ್ ಕಾಯಿಸ್ತವ್ರೆ. ಸೊ ಈಗ ಹಾಲ್ನ ಕುಡ್ಕೊಂಡ್ರೆ ಎಲ್ರು ಮಲಗದೆ. ಬಟ್ ಇವ್ರನ್ನ ಕೇಳ್ದೆ, ಯಾಕೆಂದ್ರೆ ಇವ್ರು ಪ್ರತಿ ವರ್ಷ ಈ ತರ ಹೋಗ್ತಾರಂತೆ. ಸೊ ಇದನ್ನ ಕೇಳಿದಾಗ ತುಂಬಾ ಖುಷಿ ಆಯ್ತು. ಅಂಡ್ ಸುಮಾರು ಎಲ್ಲ ಆಲ್ಮೋಸ್ಟ್ ಅಬೌವ್ 30 ಮತ್ತೆ ಆಲ್ಮೋಸ್ಟ್ ನನ್ನ ಏಜ್ ಅವರು 25-26 ಅವರು ಇದಾರೆ. ಬಟ್ ಅದ್ರಲ್ಲಿ ಮೇನ್ ಬಂದು ಇವ್ರೆ ಪಾಜಿ ಅಂಡ್ ಅವ್ರೊಬ್ರು. ಸೊ ಇವರೆಲ್ಲ ಬಂದು ದೊಡ್ಡವರು, ಮಿಗ್ದವರೆಲ್ಲ ಚಿಕ್ಕವರು. ಕ್ಯಾಶಿಯರ್ ಅಂತೆ ಇವರು, ಓ ಅಕೌಂಟೆಂಟ್ ಅಸಿಸ್ಟೆಂಟ್ ಅಂತೆ. ಸೊ All guys are labor. ಓಕೆ. So you have to feed labor. ಇವ್ರಾದ್ರೆ ಪ್ರತಿ ವರ್ಷ ಈ ತರ ಹೋಗ್ತಿರ್ತಾರಂತೆ. ಬಟ್ ತುಂಬಾ ಖುಷಿ ಆಯ್ತು ಆ ವಿಷಯ ಕೇಳಿ. ಯಾಕಂದ್ರೆ ನೋಡ್ರಿ, ಎಲ್ಲರೂ ಒಂದೊಂದ್ ಕಡೆ ಅಂತ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ಬಟ್ ಅವ್ರು ಸೇರೋದ್ ಯಾವಾಗ ಅಂತಂದ್ರೆ ಈ ತರ ಸಮ್ಮರ್ ವೆಕೇಶನ್ ಅಲ್ಲಿ ಸಿಕ್ಕಿದಾಗ ಆರಾಮಾಗಿ ಒಂದ್ 5 ದಿನ ಈ ಕಡೆ ಬಂದ್ಬಿಟ್ಟು ಏನು ಫುಲ್ ಆಗಿ ಅವರೇ ಅಡಿಗೆ ಮಾಡ್ಕೊಂಡು ತಿನ್ಕೊಂಡಾಗ ಎಂಜಾಯ್ ಮಾಡೋದಾಗ್ಲಿ ಮಾಡ್ತಿರ್ತಾರಂತೆ. ತುಂಬಾ ಖುಷಿ ಆಯ್ತು ಇದೆಲ್ಲ ಕೇಳಿದಾಗ. ನನಗೂ ಅನಿಸ್ತಾ ಇರುತ್ತೆ ಕೆಲವೊಂದ್ಸಲ ನಮ್ ಫ್ರೆಂಡ್ಸ್ ಎಲ್ಲ ಹೋಗ್ಬೇಕು ಅಂತ. ಆದ್ರೆ ನಮ್ ಫ್ರೆಂಡ್ಸ್ ಗಳೆಲ್ಲ ಕೆಲಸ ಅಂತ ತುಂಬಾ ಬಿಸಿ ಆಗೋಗ್ತಾರೆ, ಎಲ್ರಿಗೂ ಹೋಗಕ್ಕಾಗಲ್ಲ. ಬಟ್ ಏನೋ ಮಾಡಕ್ಕಾಗಲ್ಲ. ನನಗಾದ್ರೂ ತುಂಬಾ ಜನ ಫ್ರೆಂಡ್ಸ್ ಗಳಾಗ್ತವ್ರೆ ಏನ್ ಈ ಒಂದ್ ಸೈಡ್ ಅಲ್ಲಿ. ಇವತ್ ನೋಡ್ರಿ, ಇವ್ರು ಪಂಜಾಬ್ ಅವ್ರು ಸಿಕ್ಕರು, ಮೊನ್ನೆ ಯುವರಾಖಂಡದಲ್ಲಿ ಉತ್ತರಾಖಂಡ್ ಅವರು, ಡೆಲ್ಲಿ ಅವರು, ಪ್ರತಿಯೊಂದು ಸ್ಟೇಟ್ ನವರು ಸಿಗ್ತಾ ಇರ್ತಾರೆ. ಅದಲ್ದೆ ಇವತ್ತು ಬಸ್ ಅಲ್ಲಿ ಜರ್ನಿ ಮಾಡ್ಬೇಕಾದ್ರೆ ಕೇರಳದವ್ರು ಒಬ್ರು ಸಿಕ್ಕಿದ್ರು. ಸೊ ನೆಕ್ಸ್ಟ್ ನಾನೇನ್ ಹೋಗ್ತಾ ಇದ್ದೀನಿ ನೆಕ್ಸ್ಟ್ ಲೊಕೇಶನ್ ಗಳಿಗೆ ಅವ್ರ ಜೊತೆಗೆ ಬರ್ತಾರೆ ಅಂತ ಹೇಳಿದ್ರು. ಸೊ ಐ ಥಿಂಕ್ ನಾನೇನು ಇನ್ನ ಸೋಲೋ ಟ್ರಾವೆಲ್ ಅಲ್ಲ, ತುಂಬಾ ಜನ ಸಿಗ್ತವ್ರೆ. ಸೊ ಅವ್ರ ಜೊತೆ ಟ್ರಾವೆಲ್ ಮಾಡ್ಕೊಂಡು ತುಂಬಾನೇ ಫ್ರೆಂಡ್ಶಿಪ್ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾ ಇದೀನಿ. ಸೊ ಈಗಾದ್ರೆ ಹಾಲ್ನ ಕುಡ್ಕೊಂಡು ಬೆಚ್ಚಗ್ ಮಲಗದೆ. ಅಟ್ ಪ್ರೆಸೆಂಟ್ ಹೀಗಿದೆ. ಭಯ್ಯ ಕಿತ್ನಾ ಥಾ ಅಭಿ ಡಿಗ್ರಿ ದಿಖಾ ದೋ यार होते थर्मामीटर मीटर लेके ये मैं आऊं. ಹಾ ठीक है. ओए मीटर देखी ಕಾಣಿಸ್ತಿದ್ಯಾ ಟೈಮ್ ಸುಮಾರು ಈಗ ಎಷ್ಟು 10:15. ಸೊ 10:15 ಈಗ ಐತೆ -1 ಡಿಗ್ರಿ. ಆಲ್ಮೋಸ್ಟ್ ಮಧ್ಯರಾತ್ರಿಗಾದ್ರೆ -2 ವರೆಗೂ ಹೋಗುತ್ತೆ. ಸೊ ಈಗಾದ್ರೆ ಹಾಲ್ ಕುಡ್ಕೊಂಡು ಏನೋ ಬಚ್ಚತೀನಿ. ಸೊ ಮತ್ತೆ ಸಿಗ್ತೀನಿ ಮುಂದಿನ ಬ್ಲಾಗ್ ಅಲ್ಲಿ. ಸೊ ಅಲ್ಲಿವರೆಗೂ ಎಲ್ರು ಹುಷಾರಾಗಿರಿ ಅಂತ ಹೇಳ್ತಾ ಎಲ್ರಿಗೂ ಗುಡ್ ಬೈ ಅಂಡ್ ಸಿ ಯು.